ಟು ಸುಮನ್ ಟಿವಿ ಕನ್ನಡ. ಸ್ವಾಗತ ವೀಕ್ಷಕರೇ. ಚಿಕ್ಕಬಳ್ಳಾಪುರ ರಾಜಕೀಯ ಅಂಗಳದಲ್ಲಿ ಮತ್ತೊಮ್ಮೆ ವಾಕ್ ಸಮರ ತಾರಕಕ್ಕೇರಿದೆ. ಇತ್ತೀಚೆಗೆ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಅವರು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ಮೋದಿ ಸರ್ಕಾರದ 12 ವರ್ಷಗಳ ಆಡಳಿತದಲ್ಲಿ ಜನರಿಗೆ ಬೆಲೆ ಏರಿಕೆಯ ಹೊರೆಯನ್ನು ಮಾತ್ರ ನೀಡಲಾಗಿದೆ. ಪೆಟ್ರೋಲ್, ಡೀಸೆಲ್ ಮತ್ತು ಅಡುಗೆ ಅನಿಲದ ಬೆಲೆ ಗಗನಕ್ಕೇರಿದೆ ಅಂತ ಆರೋಪಿಸಿದರು. ಇದಕ್ಕೆ ಪ್ರತಿಯಾಗಿ ಇಂದು ಬಿಜೆಪಿ ಮುಖಂಡರು ಸುದ್ದಿಗೋಷ್ಠಿ ನಡೆಸಿ ಕಾಂಗ್ರೆಸ್ ಸರ್ಕಾರ ಹಾಗೂ ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಮೋದಿ ಸರ್ಕಾರದ ಸಾಧನೆಗಳನ್ನು ಜನರ ಮುಂದಿಟ್ಟಿರುವ ಬಿಜೆಪಿ ನಾಯಕರು ದೇಶದ ಆರ್ಥಿಕ ಬೆಳವಣಿಗೆ, ರಾಷ್ಟ್ರೀಯ ಭದ್ರತೆ, ಬಡವರ ಕಲ್ಯಾಣ ಮತ್ತು ರೈತರ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರದ ಕೊಡುಗೆ ಅಪಾರವಾಗಿದೆ ಅಂತ ಸಮರ್ಥಿಸಿಕೊಂಡಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವಿನ ರಾಜಕೀಯ ಸಮರ ದಿನದಿಂದ ದಿನಕ್ಕೆ ತೀವ್ರ ಸ್ವರೂಪ ಪಡೆದುಕೊಳ್ಳುತ್ತಿದೆ. ಶಾಸಕ ಪ್ರದೀಪ್ ಈಶ್ವರ್ ಅವರು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದ ವಿರುದ್ಧ ಟೀಕೆ ಮಾಡಿರುವ 12 ವರ್ಷದಲ್ಲಿ ಅವರು ಮಾಡಿರೋ ಬಹಳ ಸಾಧನೆಗಳ ಪಟ್ಟಿ ಇದೆ. ಇಟಲಿಗೆ ಹೋಗಿ ಮೆಲೋನಿಗೆ ಮೆಲೋಡಿ ಚಾಕ್ಲೇಟ್ ಕೊಟ್ಟರು, ಅದು ಅವರ ಮೊದಲ ಸಾಧನೆ. ಇಲ್ಲಿಂದ ಪಾರ್ಲೆ ಕಂಪನಿ ಮೆಲೋಡಿ ಚಾಕ್ಲೇಟ್ ತೊಗೊಂಡೋಗಿ ಇಟಲಿ ಪ್ರೈಮ್ ಮಿನಿಸ್ಟರ್ ಕೊಟ್ಟಂಥ ಮೆಲೋಡಿ ಕೊಟ್ಟಂಥ ಕಿಲಾಡಿಗೆ 12 ವರ್ಷದ ಶುಭಾಶಯಗಳು. ಈ 12 ವರ್ಷದಲ್ಲಿ ಅವ್ರು ಮಾಡಿದ್ದೇನು ಅಂದರೆ ನಿರುದ್ಯೋಗ ಜಾಸ್ತಿ ಮಾಡಿದ್ರು, ವಿದೇಶಿ ಸಾಲ ಜಾಸ್ತಿ ಮಾಡಿದ್ರು, ಸಿಲಿಂಡರ್ ರೇಟ್ ಜಾಸ್ತಿ ಮಾಡಿದ್ರು, ಪೆಟ್ರೋಲ್ ರೇಟ್ ಜಾಸ್ತಿ ಮಾಡಿದ್ರು, ಡೀಸೆಲ್ ರೇಟ್ ಜಾಸ್ತಿ ಮಾಡಿದ್ರು, ಬಡವ್ರಿಗೆ ಮನೆಗಳು ಹಾಕ್ಕೊಡ್ತೀವಿ ಅಂತ ಆ ಪ್ರಾಮಿಸ್ ಬ್ರೇಕ್ ಮಾಡಿದ್ರು. ಅದೇನೋ ಒಬ್ಬೊಬ್ಬರ ಅಕೌಂಟ್ಗೆ 15 ಲಕ್ಷನಂತೆ, 15 ಪೈಸಾನೂ ಬರಲಿಲ್ಲ. ಇದು ಮೋದಿಯವರ ಸಾಧನೆಗಳು. ಈ ಮೋದಿ ಅಂಧಭಕ್ತ ಇದ್ದಾರೆ ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ. ಅದು ಮೋದಿಯವರ ಅಂಧಭಕ್ತರಲ್ಲ, ಬಿ ಜೆ ಪಿಯ ಸೋಷಿಯಲ್ ಮೀಡಿಯಾದ 300-400 ಜನ ಅಂಧಭಕ್ತರು. ಅವ್ರಿಗೆ ಅಂಧಭಕ್ತಿಗೆ ಲಿಮಿಟೇ ಇಲ್ಲ. ನೋಡಿ, ಈ ದೇಶಕ್ಕೆ ಇಬ್ಬರು ಹಾನಿಕಾರಕ, ಈ ಅಂಧಭಕ್ತರು ದೇಶದ್ರೋಹಿಗಳು. ಈ ಮೋದಿಯವರ ಅಂಧಭಕ್ತರು ಈ 12 ವರ್ಷದಲ್ಲಿ ಏನು ಮಾಡಿದ್ರು ಅಂತ ನಾವಿಟ್ಟಿರೋ ಕಾಂಗ್ರೆಸ್ ಸರ್ಕಾರದಲ್ಲಿ ಇಟ್ಟಿರೋ ಹೆಸರುಗಳಿಗೆ ಹೆಸರು ಚೇಂಜ್ ಮಾಡಿದ್ದು ಬಿಟ್ಟರೆ ಇನ್ನೇನೂ ಮಾಡಿಲ್ಲ. ಮೋದಿಯವರು ಅದೇನೋ 400 ಪಾರ್ ಅಂದರು, 300 ಪಾರು ಆಗಲಿಲ್ಲ. ಸೊ ಮೋದಿಯವ್ರಿಗೆ ಇನ್ನೊಂದು 3 ವರ್ಷ ಇರ್ತಾರೇನೋ ಪ್ರೈಮ್ ಮಿನಿಸ್ಟರ್ ಆಗಿ, ಅದು ಗೊತ್ತಿಲ್ಲ. ಚಂದ್ರಬಾಬು ನಾಯ್ಡು ಅವ್ರು ಯಾವಾಗ ಕೋಪ ಮಾಡ್ಕೊತಾರೋ, ನಿತೀಶ್ ಕುಮಾರ್ ಅವ್ರು ಯಾವಾಗ ಕೋಪ ಮಾಡ್ಕೊತಾರೋ ಗೊತ್ತಿಲ್ಲ. 2029ಗೆ ಇಂಡಿಯಾ ಕೂಟ ಬರುತ್ತೆ, ರಾಹುಲ್ ಗಾಂಧಿ ಅವರು ಪ್ರಧಾನಿಗಳಾಗ್ತಾರೆ. ಮೋದಿಜಿಯವರೇ ಇನ್ನೊಂದು 3 ವರ್ಷ ಪಾಪ ಎಲ್ಲೋದ್ರೂ ಮೋದಿ ಮೋದಿ ಅಂತಲೂ ಕೂಗೋರಿಲ್ಲ. ಮೊದಲಾದರೆ ನೋಡಿ, ಕರ್ನಾಟಕದಲ್ಲೇ ನನ್ನ ಮಾಧ್ಯಮಗಳಲ್ಲಿ ನೋಡ್ತಿದ್ದೆ, ಅವ್ರು ಬಂದರೆ ಏನು ಹೈಪು. ಇವಾಗ ಮೋದಿಯವ್ರು ಯಾವಾಗ ಬಂದರು, ಯಾವಾಗ ಹೋದರು, ಯಾರಿಗೂ ಗೊತ್ತಾಗಲ್ಲ. ನೀವು ಕವರೇಜ್ ಕೊಡೋದು ನಿಲ್ಲಿಸ್ಬಿಟ್ಟಿದ್ದೀರಾ. ಕವರೇಜ್ ಕೊಡಬೇಕು ಅಂದರೆ ಡೆವಲಪ್ ಆಗಿರಬೇಕಲ್ಲ. ಸೊ ಮೋದಿಯವರು ಈ 12 ವರ್ಷ ತುಂಬ್ತಿರೋ ಇದರಲ್ಲಿ ನಿಮ್ಮ ತುಂಬ ಕೆಟ್ಟ ಅಭಿವೃದ್ಧಿ ಕೆಲಸಗಳಿಗೆ ನನ್ನ ಧಿಕ್ಕಾರ ಹೇಳ್ತಾ, ಬಿ ಜೆ ಪಿ ಹಟಾವ್ ದೇಶ್ ಬಚಾವ್, ಬಿ ಜೆ ಪಿ ಹಟಾವ್ ದೇಶ್ ಬಚಾವ್. ಬೆನ್ನಲ್ಲೇ ಬಿಜೆಪಿ ನಾಯಕರು ತಿರುಗೇಟು ನೀಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬಿಜೆಪಿ ಮುಖಂಡರು, ಕಳೆದ 12 ವರ್ಷಗಳಲ್ಲಿ ಭಾರತ ವಿಶ್ವದ ಪ್ರಮುಖ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಲು ಪ್ರಧಾನಿ ನರೇಂದ್ರ ಮೋದಿಯವರ ದೂರದೃಷ್ಟಿಯ ನಾಯಕತ್ವವೇ ಕಾರಣ ಅಂತ ಹೇಳಿದ್ದಾರೆ. ದೇಶದ ಆರ್ಥಿಕ ವ್ಯವಸ್ಥೆ ಬಲಿಷ್ಠವಾಗಿದ್ದು ವಿದೇಶಿ ಹೂಡಿಕೆ ಹೆಚ್ಚಾಗಿದೆ. ಮೂಲ ಸೌಕರ್ಯಾಭಿವೃದ್ಧಿ, ರಾಷ್ಟ್ರೀಯ ಹೆದ್ದಾರಿಗಳು, ರೈಲು ಮಾರ್ಗಗಳು ಹಾಗೂ ಡಿಜಿಟಲ್ ಕ್ರಾಂತಿಯ ಮೂಲಕ ಭಾರತ ಜಾಗತಿಕ ಮಟ್ಟದಲ್ಲಿ ತನ್ನದೇ ಆದ ಸ್ಥಾನಮಾನವನ್ನು ಗಳಿಸಿದೆ ಅಂತ ಬಿಜೆಪಿ ನಾಯಕರು ಅಭಿಪ್ರಾಯಪಟ್ಟಿದ್ದಾರೆ. ಇನ್ನು ರಾಷ್ಟ್ರೀಯ ಭದ್ರತೆಯ ವಿಷಯದಲ್ಲಿ ಮಾತನಾಡಿದ ಅವರು, ಭಾರತೀಯ ಸೈನಿಕರಿಗೆ ಅಗತ್ಯವಾದ ಅತ್ಯಾಧುನಿಕ ಸೌಲಭ್ಯಗಳನ್ನು ಒದಗಿಸಿರೋದು ಮೋದಿ ಸರ್ಕಾರದ ಮಹತ್ವದ ಸಾಧನೆ ಅಂತ ತಿಳಿಸಿದ್ದಾರೆ. ಗಡಿ ಭಾಗಗಳಲ್ಲಿ ರಸ್ತೆ, ಸೇತುವೆ ಮತ್ತು ರಕ್ಷಣಾ ಮೂಲಸೌಕರ್ಯ ಅಭಿವೃದ್ಧಿಗೆ ವಿಶೇಷ ಆದ್ಯತೆ ನೀಡಲಾಗಿದೆ ಅಂತ ಹೇಳಿದ್ದಾರೆ. ಉದ್ಯೋಗ ಸೃಷ್ಟಿಯ ವಿಚಾರದಲ್ಲೂ ಮೋದಿ ಸರ್ಕಾರದ ಕೊಡುಗೆ ಅಪಾರವಾಗಿದೆ ಅಂತ ಬಿಜೆಪಿ ನಾಯಕರು ಪ್ರತಿಪಾದಿಸಿದ್ದಾರೆ. ದೀರ್ಘಾವಧಿ ಸೇವೆ ಸಲ್ಲಿಸುತ್ತಿರುವ ಚುನಾಯಿತ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅನ್ನುವಂಥ ಒಂದು ವಿಶೇಷ ಸಂದರ್ಭಕ್ಕೆ ಈ ಸರ್ಕಾರ ಬಂದಿದೆ. ಹಿಂದೆನೂ ಕೂಡ ಇದೇ ಒಂದು ಸಂದರ್ಭ ನಮಗೆ ನೆನಪಾಗುತ್ತೆ. ಆಗ ಜವಾಹರ್ಲಾಲ್ ನೆಹರು ಅವರು ದೀರ್ಘಾವಧಿ ಪ್ರಧಾನಮಂತ್ರಿಗಳಾಗಿ ಕಾಲಘಟ್ಟದಲ್ಲಿ ಭಾರತದ ಇತಿಹಾಸದಲ್ಲಿ ಸೇರಿದ್ದಾರೆ. ಆದರೆ ಅವರು ಮೊದಲನೇ ಅವಧಿ ಚುನಾಯಿತ ಪ್ರಧಾನಮಂತ್ರಿಗಳಾಗಿರಲಿಲ್ಲ. 1952ರ ಚುನಾವಣೆಯಲ್ಲಿ ಅವರು ಚುನಾಯಿತ ಪ್ರಧಾನಿಗಳಾಗಿ ಬಂದರು. ಆ ಒಂದು ಕಾಲಘಟ್ಟದಿಂದ ಯೋಚನೆ ಮಾಡಿದಾಗ ನರೇಂದ್ರ ಮೋದಿಯವರು ಆ ದಾಖಲೆಯನ್ನ ಮುರಿದು ಮುಂದಕ್ಕೆ ಹೆಜ್ಜೆ ಇಟ್ಟಿದ್ದಾರೆ. ಹಾಗಾಗಿ ಇಡೀ ಜಗತ್ತಿನಾದ್ಯಂತ ಅವರಿಗೆ ಅಭಿನಂದನೆಗಳ ಸುರಿಮಳೆ ಆಗಿದೆ. ಪ್ರಧಾನಮಂತ್ರಿಗಳು ಹೋಗಿ ಇಳಿದಂತ ಸಂದರ್ಭದಲ್ಲಿ ಆತ ಕಾಲ್ಮುಟ್ ನಮಸ್ಕಾರ ಮಾಡಕ್ ಬಂದ್ರು. ಯಾಕೆ ಅಂತ ಆತನ ಕೇಳಿದ್ರೆ ಆಮೇಲೆ ಅವರು ಪತ್ರಿಕಾ ಗೋಷ್ಠಿಯಲ್ಲಿ ವಿವರಣೆ ಕೊಡ್ತಾರೆ. ಕೋವಿಡ್ ಸಂದರ್ಭದಲ್ಲಿ ನಮ್ಮ ದೇಶಕ್ಕೆ ಕೋವಿಡ್ ವ್ಯಾಕ್ಸಿನ್ ತಯಾರು ಮಾಡೋದಿರ್ಲಿ, ಕೊಂಡ್ಕೊಳ್ಳೋಕ್ಕೂ ದುಡ್ಡಿರ್ಲಿಲ್ಲ. ನಾವೊಂದು ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ನಿರ್ಣಯ ತಗೊಂಡು ಪ್ರಧಾನಮಂತ್ರಿಗಳಿಗೆ ಒಂದು ಸಂದೇಶ ರವಾನೆ ಮಾಡಿದ್ವಿ.
48 ಗಂಟೆಗಳಲ್ಲಿ ವ್ಯಾಕ್ಸಿನ್ ನನ್ನ ದೇಶದ ಏರ್ಪೋರ್ಟ್ಗೆ ಬಂದು ಇಳಿದಿತ್ತು. ತುಂಬಾ ಮನಮುಟ್ಟುವಂತ ಸಂಗತಿ ಇದು. ಅಂದ್ರೆ ಈ ರೀತಿಯ ವ್ಯಾಕ್ಸಿನ್ ಅನ್ನ ನಾವು ಮಾತ್ರ ಬಳಸದೆ ಜಗತ್ತಿನಾದ್ಯಂತ ಕೊಡುವಂತ ಉದಾರಿತನ ಇತ್ತಲ್ಲ, ಅದ್ವಿತೀಯ ಸಾಧನೆ. ಹಾಗೇನೆ ಕಟ್ಟಕಡೆಯ ವ್ಯಕ್ತಿಯ ಮನೆಗೆ ನಾವು ಗ್ಯಾಸ್ ಸಿಲಿಂಡರ್ ಕೊಟ್ವಿ, ಶೌಚಾಲಯ ಕೊಟ್ವಿ, ಜನ್ಧನ್ ಅಕೌಂಟ್ ಕೊಟ್ವಿ. 81 ಕೋಟಿ ಜನಕ್ಕೆ ಇವತ್ತು ಕೂಡ 5 ಕೆಜಿಯ ಅಕ್ಕಿಯನ್ನ, ಗೋಧಿಯನ್ನ, ದವಸ ಧಾನ್ಯವನ್ನ ನಿರಂತರವಾಗಿ ಕೊಡ್ತಾ ಬರ್ತಾ ಇದ್ದೀವಿ. ಈ ರೀತಿ ಕೊಡ್ತಾ ಇರುವಂತ ದೇಶ ಇಡೀ ಪ್ರಪಂಚದಲ್ಲೇ ಇಲ್ಲ. ಇದ್ರ ಜೊತೆಗೇನೆ ಆ ಒಂದು ಮನೆಯ ಮಹಿಳೆಯನ್ನು ಕೂಡ ಸುಧಾರಿಸುವಂತ ನಿಟ್ಟಿನಲ್ಲಿ ಯೋಚನೆ ಮಾಡಿದ್ವಿ. ನಮ್ಮ ದೇಶದಲ್ಲಿ ಮಹಿಳೆ ಮತ್ತು ಪುರುಷನ ಅನುಪಾತ 920ಕ್ಕೆ 1050 ಇತ್ತು. ಈಗ 940ಕ್ಕೆ 960 ಇದೆ. 940 ಮಹಿಳೆಯರು ಪುರುಷರಿದ್ರೆ 960 ಸ್ತ್ರೀಯರಿದ್ದಾರೆ. ಅಂದ್ರೆ ಬೇಟಿ ಬಚಾವೋ ಬೇಟಿ ಪಡಾವೋ ಒಂದು ಅಭಿಯಾನವನ್ನ ಹರಿಯಾಣದಿಂದ ಪ್ರಾರಂಭ ಮಾಡ್ತಾರೆ. ಹರಿಯಾಣದಲ್ಲಿ ಸಾಮಾನ್ಯವಾಗಿ ಏನಿತ್ತು ಅಂದ್ರೆ ಹೆಣ್ಣು ಭ್ರೂಣ ಅಂದ್ರೆ ಹತ್ಯೆ ಮಾಡುವಂತ ಕಾಲ ಇತ್ತು. ಅದನ್ನ ಕೋಟೆಗೆ ನುಗ್ಗಿ ಅಲ್ಲಿಂದಲೇ ಅದಕ್ಕೆ ಕರೆ ಕೊಡ್ತಾರೆ, ಹೆಣ್ಣು ಮಕ್ಕಳು ನಮ್ಮ ಆಸ್ತಿ, ಆಕೆಯನ್ನ ನಾವು ತಾಯಿಯಂತೆ, ಮಗಳಂತೆ, ಮಡದಿಯಂತೆ, ಅಕ್ಕ ತಂಗಿಯರಂತೆ ನೋಡಬೇಕು ಅನ್ನುವಂಥ ಸಂದೇಶ ರವಾನೆ ಮಾಡ್ತಾರೆ. ಹಾಗೇನೆ ಹೆಣ್ಣು ಮಕ್ಕಳ ಬದುಕಿನಲ್ಲಿ ಸರ್ವಾಂಗೀಣ ಉನ್ನತಿಯನ್ನ ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಕೆಗೆನೆ ನಮ್ಮ PM ಆವಾಸ್ ಯೋಜನೆಯಲ್ಲಿ ಮನೆಗಳೇನು 4 ಕೋಟಿ ಕೊಟ್ಟಿದ್ದೀವಿ, 80% ಮಹಿಳೆಯರ ಹೆಸರಿನಲ್ಲೇ ಆ ಮನೆಗಳು ರಿಜಿಸ್ಟರ್ ಆಗಿವೆ. ಹಾಗೇನೆ ಮಹಿಳೆಯರಿಗೆ ಶಕ್ತಿ ತುಂಬಬೇಕು ಅಂತ ಹೇಳಿ ಪ್ರಧಾನಮಂತ್ರಿಗಳು ತಮ್ಮ ಎಲ್ಲ ಸ್ಕೀಮ್ಗಳಲ್ಲೂ ಮಹಿಳೆಯರಿಗೆ ಆದ್ಯತೆಯನ್ನ ಕೊಡ್ತಾ ಬಂದಿದ್ದಾರೆ. ಮುದ್ರಾ ಲೋನ್ನಲ್ಲಿ ಮಹಿಳೆಯರು 40% ಲೋನ್ ತಗೊಂಡಿದ್ದಾರೆ. ಹಾಗೇನೆ PM ಸ್ವನಿಧಿ ಯೋಜನೆಯಲ್ಲೂ ಕೂಡ ಬಹುತೇಕ ಫಲಾನುಭವಿಗಳು ಮಹಿಳೆಯರೇ ಆಗಿದ್ದಾರೆ. ಇದರ ಜೊತೆಗೇನೆ ರೈತನನ್ನ ನಾವು ಮರೀಲಿಲ್ಲ. ರೈತ ಈ ದೇಶದ ಬೆನ್ನೆಲುಬು. ಹಾಗಾಗಿ ರೈತನ ಒಂದು ಅಭಿವೃದ್ಧಿ ನಿರಂತರವಾಗಿರಬೇಕು ಅಂತ ಹೇಳಿ PM ಕಿಸಾನ್ ಯೋಜನೆಯಲ್ಲಿ ವರ್ಷಕ್ಕೆ 6,000 ರೂಪಾಯಿನಂತೆ ನಾವು ಇಲ್ಲಿ ತನಕ 4 ಲಕ್ಷ ಕೋಟಿಗಿಂತ ಹೆಚ್ಚು ಹಣನ ಅವ್ರ ಅಕೌಂಟ್ಗೆ ಹಾಕಿದ್ದೀವಿ. ಯಾವುದೇ ರೈತನ್ನ ನಾವು ಹಳ್ಳಿಗಾಡಿನಲ್ಲಿ ಮಾತನಾಡಿಸಿದಾಗ ಅವ್ರು ಹೇಳ್ತಾರೆ, ನನಗೆ ಯಾವ ದುಡ್ಡು ಬರುತ್ತೋ ಇಲ್ವೋ ಗೊತ್ತಿಲ್ಲ, 6,000 ರೂಪಾಯಿ ನರೇಂದ್ರ ಮೋದಿ ಕೊಡುವಂತ ದುಡ್ಡು ನಿರಂತರವಾಗಿ ಬರ್ತಾ ಇದೆ ಅನ್ನುವಂತ ಮಾತನ್ನು ಹೇಳ್ತಾರೆ. ಹಾಗೇನೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಯುದ್ಧ ಪ್ರಾರಂಭ ಆಗಿದೆ. ಅದು ಮೊದಲನೇ ಜಾಗತಿಕ ಯುದ್ಧದ ದಿನಗಳನ್ನ ಮೀರಿಸಿದೆ ಅಂತ ಇವತ್ತು ಪೇಪರ್ನಲ್ಲಿ ಬಂದಿದೆ. ಫಸ್ಟ್ ವರ್ಲ್ಡ್ ವಾರ್ನ ರಷ್ಯಾ ಮತ್ತೆ ಯುಕ್ರೇನ್ ಯುದ್ಧ ದಾಟ್ಬಿಟ್ಟಿದೆಯಂತೆ. ಅಂದ್ರೆ ಯುಕ್ರೇನ್ನಲ್ಲಿ ಯೂರಿಯಾ ತಯಾರಾಗ್ತಾ ಇದ್ದಂತ ಜಾಗ. ಮೊದಲು ನಮ್ಗೆ ಯೂರಿಯಾ ಸರಾಗವಾಗಿ ಬರ್ತಾ ಇತ್ತು. ಈಗ ಇಂಟರ್ನ್ಯಾಷನಲ್ ಮಾರ್ಕೆಟ್ ನಲ್ಲಿ ಯೂರಿಯಾ ಒಂದು ಬ್ಯಾಗಿನ ಬೆಲೆ 2,200 ರೂಪಾಯಿ. ಆದ್ರೆ ನಮ್ಮ ರೈತನಿಗೆ ನಾವು ಯೂರಿಯಾ ಕೊಡ್ತಾ ಇರುವಂತ ಬೆಲೆ 266 ರೂಪಾಯಿ. 266 ರೂಪಾಯಿಗೆ ನಾವು ಕೊಡ್ತೀವಿ ಅಂತಂದ್ರೆ ಅದನ್ನ 300 ರೂಪಾಯಿ ಅಂತ ಇಟ್ಕೊಂಡ್ರು 2,200 ರೂಪಾಯಿಗೆ ಹತ್ತತ್ರ ಅವರು 1,800ರಿಂದ 1,900 ರೂಪಾಯಿ ಸಬ್ಸಿಡಿ ಕೊಡ್ತಾ ಇದೆ. ಹಾಗೆ DAP ಬೆಲೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ 2,700 ರೂಪಾಯಿ, 1,300 ರೂಪಾಯಿಗೆ DAP ಕೊಡ್ತಾ ಇದ್ದೀವಿ. ಯಾವುದೇ ರೈತ DAP ಇಲ್ಲದೆ, ಯೂರಿಯಾ ಇಲ್ಲದೆ ತನ್ನ ಕೃಷಿ ಕಾರ್ಯಗಳನ್ನ ಮಾಡ್ಲಿಕ್ಕಾಗಲ್ಲ. ಹಾಗಾಗಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕೃಷಿಕರಿಗೆ ಬೆಂಬಲವಾಗಿ ನಿಂತಿದ್ದೀವಿ. ಜೊತೆಗೆ ಕಿಸಾನ್ ಕ್ರೆಡಿಟ್ ಕಾರ್ಡ್ 3 ಲಕ್ಷ ಇದ್ದಂತ ಕ್ರೆಡಿಟ್ ಲಿಮಿಟ್ ಅನ್ನ 5 ಲಕ್ಷಕ್ಕೆ ತಗೊಂಡೋಗಿದ್ದೀವಿ. ಇಲ್ಲಿ ತನಕ 8 ಕೋಟಿ ಜನ ರೈತರು ಇದರ ಲಾಭವನ್ನ ಪಡ್ಕೊಂಡಿದ್ದಾರೆ. ಇಷ್ಟು ಬೃಹತ್ ಯೋಜನೆಯ ಲಾಭವನ್ನ ಜಗತ್ತಿನ ಯಾವುದೇ ರೈತಾಪಿ ಜನಕ್ಕೆ ಕೊಟ್ಟಿರುವಂತ ಉದಾಹರಣೆಗಳಿಲ್ಲ. ಇದರ ಜೊತೆಗೆ ಒಂದು ಹನಿ ನೀರಿಗೆ ಹೆಚ್ಚು ಬೆಳೆಯನ್ನ ತೆಗಿಬೇಕು ಅಂತ ಹೇಳಿ ಇಸ್ರೇಲ್ ತಂತ್ರಜ್ಞಾನವನ್ನ ಅಳವಡಿಸಿ ಇಡೀ ಜಗತ್ನಲ್ಲಿ ಇಷ್ಟು ಅದ್ಭುತವಾಗಿ ಈ ಕಾರ್ಯವನ್ನ ಅಳವಡಿಸಿಕೊಂಡಿರುವಂತ ಪ್ರಪ್ರಥಮ ದೇಶ ಭಾರತ ಅಂತ ಹೊರಹೊಮ್ತಾ ಇದೆ. ಹಾಗೇನೆ ಅವರು ಬೆಳೆದಂತ ಬೆಲೆಗೂ ಕೂಡ ಅದ್ಭುತವಾದಂತ ಬೆಲೆ ಸಿಗ್ಬೇಕು ಅಂತ ಹೇಳಿ ಗೋಧಿಗೆ ಎಷ್ಟು ಸಿಗ್ಬೇಕು, ರಾಗಿಗೆ ಎಷ್ಟು ಸಿಗ್ಬೇಕು, ಅಕ್ಕಿಗೆ ಎಷ್ಟು ಸಿಗ್ಬೇಕು ಅನ್ನೋಂಥದ್ದನ್ನ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅನ್ನ ಏರಿಕೆ ಮಾಡ್ತಾ, ಹಾಗೆಯೇ ಇನಾಮ್ ಮಾರ್ಕೆಟ್ಗಳನ್ನ ಅಂದ್ರೆ ಎಲೆಕ್ಟ್ರಾನಿಕಲ್ ನೋಡಿ ಅನಿವಾರ್ಯ ಇದು. ಯಾಕೆ ಅಂತಂದ್ರೆ ನಾವು ಪೆಟ್ರೋಲ್ ತಯಾರು ಮಾಡಲ್ಲ, ಯುದ್ಧ ನಾವು ಯಾರ ಮೇಲೂ ಹೇರಿಲ್ಲ, ಯುದ್ಧವನ್ನ ಹೇರಿರುವಂತದ್ದು ಬೇರೆ ದೇಶಗಳು. ಈ ಒಂದು ಸಂದರ್ಭದಲ್ಲಿ ಇಷ್ಟು ಕಡಿಮೆ ಪೆಟ್ರೋಲ್ ಡೀಸೆಲ್ ಬೆಲೆ ಅಧಿಕ ಆಗಿರುವಂತದ್ದು ಅನಿವಾರ್ಯತೆಯನ್ನ ಜನ ಸ್ವಲ್ಪ ಸಹಕರಿಸಬೇಕು, ನಮ್ಮ ಜೊತೆ ನಿಲ್ಬೇಕು ಅನ್ನುವಂತ ವಿನಂತಿ ಅಷ್ಟೇ.
ಮುಂದಿನ ದಿನಗಳಲ್ಲಿ ನೋಡಿ, ಇವತ್ತು ನಾನು ಹೇಳ್ತಾ ಇದ್ದೀನಿ, ಬ್ರೆಂಟ್ ಆಯಿಲ್ ಬೆಲೆ $114 ಹೋಗಿದ್ದು $80 ಇಳಿದಿದೆ. $60 ಬರುತ್ತೆ ಅಂತ ಹೇಳಿ ಮೋರ್ಗನ್ ಸ್ಟ್ಯಾನ್ಲೆ ಹೇಳಿದೆ. ಮುಂದಿನ ದಿನಗಳಲ್ಲಿ ಕಡಿಮೆ ಆದಾಗ ಸರ್ಕಾರ ಅದನ್ನ ರಿವ್ಯೂ ಮಾಡುತ್ತೆ, ಕಡಿಮೆ ಮಾಡುತ್ತೆ, ಜನರ ಮೇಲೆ ಇರುವಂತಹ ಹೊರೆನ ಖಂಡಿತ ತಗ್ಸುತ್ತೆ. ಆದ್ರೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ 2 ಸತಿ ಪೆಟ್ರೋಲ್ ಬೆಲೆಯನ್ನ ತಗ್ಗಿಸಿದಾಗ್ಲೂ ರಾಜ್ಯ ಸರ್ಕಾರ ಯಾಕೆ ತಗೊಳ್ಳಿಲ್ಲ ಅದನ್ನ? ಎಲ್ಲ ಬಿಜೆಪಿ ರಾಜ್ಯ ಸರ್ಕಾರಗಳಲ್ಲಿ ಪೆಟ್ರೋಲ್ ಬೆಲೆ ಕಡಿಮೆ, ಡೀಸೆಲ್ ಬೆಲೆ ಕಡಿಮೆ ಇದ್ದಾಗ ಕರ್ನಾಟಕದಲ್ಲಿ ಯಾಕೆ ಬೆಲೆ ಕಡಿಮೆ ಇಲ್ಲ? ಕಡಿಮೆ ಮಾಡ್ಲಿ. ತಮಗ್ ಬರುವಂತ ಆದಾಯವನ್ನ ಅದನ್ನ ಕಡಿಮೆ ಮಾಡಿದ್ರೆ $5 $8 ಕಡಿಮೆ ಆಗುತ್ತೆ, ಜನಕ್ಕೆ ಅನುಕೂಲ ಆಗುತ್ತೆ. ಮಾಡ್ಲಿ ರಾಜ್ಯ ಸರ್ಕಾರ. ನಾನು ಈ ನಿಮ್ ಮೂಲಕ ನೋಡಿ, ರಾಜ್ಯ ಸರ್ಕಾರಗಳಿಗೆ ಜವಾಬ್ದಾರಿ ಇದೆ. ಕೇಂದ್ರ ಸರ್ಕಾರ $7 $10 ಡೀಸೆಲ್ ಅನ್ನ, $7 ಪೆಟ್ರೋಲ್ ನ ಕಡಿಮೆ ಮಾಡಿತ್ತು. ರಾಜ್ಯ ಸರ್ಕಾರ ಮಾಡಲ್ಲ ಅಂದ್ರು. ಆಗ ಸಿದ್ದರಾಮಯ್ಯನವರು ಇದ್ರು, ಈಗ ಡಿ.ಕೆ. ಶಿವಕುಮಾರ್ ಇವರು ಇದ್ದಾರೆ. ಮಾಡ್ಲಿ. ರಾಜ್ಯ ಸರ್ಕಾರದ ರಾಜ್ಯದಲ್ಲಿ ಇರುವಂತ ಪೆಟ್ರೋಲ್ ಡೀಸೆಲ್ ಬಳಸುವಂತವರ ಹೊರೆಯನ್ನ ಕಡಿಮೆ ಮಾಡ್ಲಿ. 3 ಉತ್ತಮವಾದಂತ ಕಾನೂನನ್ನ ತಗೊಂಡ್ಬಂತು. ಎಷ್ಟು ದಿನ ಬ್ಲಾಕ್ ಮಾಡಿದ್ರು? 2 ವರ್ಷ ದೆಹಲಿನ ಬ್ಲಾಕ್ ಮಾಡ್ಕೊಂಡು ಕೂತಿದ್ರು. ಯಾರ ಕಾರಣ? ಕೇಜ್ರಿವಾಲ್ ಕಾರಣ. ಅಂದ್ರೆ ರೈತರ ಪ್ರೊಟೆಸ್ಟ್ ಯಾವ ತರ ಇತ್ತು ಅಂದ್ರೆ, ಸುಸಜ್ಜಿತವಾದಂತ ಕೊಠಡಿಗಳು, ಎಸಿಗಳು ಹಾಕೊಂಡಿದ್ದಾರೆ, ಬೆಂಜ್ ಕಾರ್ಗಳಲ್ಲಿ ಬಂದು ಇಳಿದಿದ್ದಾರೆ, ಮತ್ತೆ ಟ್ರ್ಯಾಕ್ಟರ್ಗಳಲ್ಲಿ ನಿಲ್ಸಿ ಅದನ್ನ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ದೇಶದ ಈ ಉತ್ತಮವಾದಂತ 3 ಕಾನೂನುಗಳನ್ನ ನರೇಂದ್ರ ಮೋದಿ ವಾಪಸ್ ತಗೊಳ್ಳೋವಾಗ ಯಾವ ಮಾತು ಹೇಳಿದ್ರು? ದೇಶದ ಹಿತದೃಷ್ಟಿಯಿಂದ, ರೈತರ ಹಿತದೃಷ್ಟಿಯಿಂದ 3 ಕಾನೂನುಗಳನ್ನ ತಂದ್ವಿ. ಆದ್ರೆ ದೇಶದ ಹಿತದೃಷ್ಟಿಯಿಂದ ನಾನು ಈ 3 ಕಾನೂನುಗಳನ್ನ ವಾಪಸ್ ತಗೋತಾ ಇದ್ದೀನಿ. ಅದರಲ್ಲಿ ಖಲಿಸ್ತಾನಿ ಚಳವಳಿಗೆ ಸಂಬಂಧಪಟ್ಟವ್ರು ಒಳಗಡೆ ಬಂದು ಸೇರ್ಕೊಂಡಿದ್ರು. ಅಂತಾರಾಷ್ಟ್ರೀಯ ಮಟ್ಟದ ಕೆನಡಿಯನ್ ಗ್ರೂಪ್ಸ್, ಯಾರಿಗೆ ಖಲಿಸ್ತಾನದಲ್ಲಿ ಗಲಾಟೆ ಮಾಡಬೇಕು ಅಂತ ಇತ್ತು, ಅವರೆಲ್ಲ ಒಳಗಡೆ ಬಂದು ಸೇರ್ಕೊಂಡಿದ್ರು. ಹಾಗಾಗಿ ರೈತರ ಹಿತದೃಷ್ಟಿಯಿಂದ ನಾವು ಪರಮೋಚ್ಚವಾದಂತ ಗಮನವನ್ನ ಕೊಟ್ಟಿದ್ದೀವಿ. MSP ಕೊಡ್ತಾ ಇರೋದು ಅತ್ಯಧಿಕವಾಗಿ ಬಿಜೆಪಿ ಸರ್ಕಾರದಲ್ಲಿ. ಹಾಗೇನೆ ಎಲ್ಲಾ ರಾಜ್ಯ ಸರ್ಕಾರಗಳು ಕೂಡ ಅವ್ರ ಜೊತೆ ಕೈ ಜೋಡಿಸ್ಬೇಕು. ಇವಾಗ ನೋಡಿ, ಇಲ್ಲಿ ಯೂರಿಯಾ ಇಲ್ಲ ಅಂತ ಇದ್ದಾರೆ. ಯಾಕೆ ಗೊತ್ತಾಗಲ್ವಾ ರಾಜ್ಯ ಸರ್ಕಾರಕ್ಕೆ? ಮಳೆ ಬರುತ್ತೆ, ಎಷ್ಟು ಯೂರಿಯಾ ಬೇಕು, ಏನ್ ಮಾಡ್ಬೇಕು ಅಂತ. ಕಳೆದ ಸತಿ ಇದೇ ಸಂದರ್ಭದಲ್ಲಿ 1600 ಟನ್ ಕಳ್ಳ ಸಾಗಾಣಿಕೆ ಆಗ್ತಾ ಇತ್ತು ಕೇರಳಕ್ಕೆ. ಈ ಸತಿನೂ ಅದು ಆಗಲ್ಲ ಅಂತ ಅನ್ಕೊಂಡಿದ್ದೀರಾ? ಅಲ್ಲಿ ಜಗಳ ಕೂಡ ಆಗಿದೆ. ಅವನೇನ್ ಹೇಳ್ತಾನೆ, ನೀವು ಅದನ್ನ ತಗೊಂಡ್ರೆ ಇದೆರಡನ್ನ ತಗೋಬೇಕು ಅಂತಾನೆ. ರೈತನ್ಗೆ ಏನ್ ಬೇಕೋ ಅದನ್ನ ತಗೊಳ್ಳೋಂಗ್ ಮಾಡ್ಬೇಕು. ನೋಡಿ, ಸ್ವಾಮಿನಾಥನ್ ಆಯೋಗದ ಬಹುತೇಕ ವರದಿಗಳನ್ನ ನಾವು ಜಾರಿ ಮಾಡಿದ್ದೀವಿ. 100% ಮಾಡಿದೀವ? ಆಗದೆ ಇರಬಹುದು, ಆದ್ರೆ ಆ ಮಾಡುವಂತ ಹಂತದಲ್ಲಿ ಖಂಡಿತ ಇದ್ದೀವಿ. ಜಿಲ್ಲೆಯ 2 ಜಿಲ್ಲೆ, ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆ, ಈ ಭಾಗದಲ್ಲಿರ್ತಕ್ಕಂಥ ಏನು ಮೋದಿಜಿಯವರ ನಾಯಕತ್ವದಲ್ಲಿ ನಮ್ಮಲ್ಲಿರ್ತಕ್ಕಂಥ ಎಲ್ಲರೂ ಪ್ರಜೆಗಳು, ನಾನು ರಾಜಕೀಯ ಮಾತಾಡಲ್ಲ, ಎಲ್ಲ ಪ್ರಜೆಗಳು ನಾವೇನು ಮಾಡಬೇಕು ಅಂತಕ್ಕಂಥದ್ದನ್ನ ತುಂಬ ಸೂಕ್ಷ್ಮವಾಗಿ ನಾವು ಮಾತಾಡೋ ವಿಷಯ ಇದೆ. ಇವತ್ತು ಭಾರತ ದೇಶದಲ್ಲಿ 1947 ಸ್ವಾತಂತ್ರ್ಯ ಬಂದಾದ್ಮೇಲೆ ಏನು ಹೋಲಿಕೆ ರಾಜಕಾರಣ ಮಾಡ್ಕೊಂಡ್ಬಂದು ಇಡೀ ದೇಶ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇತ್ತು ನೋಡಾಗಿದೆ. ಅದಾದ್ಮೇಲೆ BJP ಪಕ್ಷ ಸ್ಥಾಪನೆ ಮಾಡ್ತಕ್ಕಂಥದ್ದು ಏನಾಯ್ತು, ಜನರಿಗೋಸ್ಕರ ಮಾಡಿರ್ತಕ್ಕಂಥ ಪಕ್ಷ, ಜನರು ಮಾಡಿರ್ತಕ್ಕಂಥ ವ್ಯಕ್ತಿಗಳು ಮಾಡಿರ್ತಕ್ಕಂಥ ಪಕ್ಷ, ವ್ಯಕ್ತಿಗಳಿಗಾಗಿ ಮಾಡಿರ್ತಕ್ಕಂಥ ಪಕ್ಷ ಏನಿದೆ BJP ಪಕ್ಷ, ಆ ಪಕ್ಷದಲ್ಲಿ ಇವತ್ತು 2 MP ಇತ್ತು. ಇವತ್ತು ಭಾರತದಲ್ಲಿ 75% ಇವತ್ತು BJP ಆಗಿದೆ. ಯಾಕಾಗಿದೆ ಅಂತ ಹೇಳಿದ್ರೆ, ದೇಶ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ ಅದನ್ನ ನಾವು ಯಾವ ತರ ತಗೊಂಡೋಗ್ಬೇಕಂತ ಮತದಾರರು ತೀರ್ಮಾನ ಮಾಡಿ BJPಯ ಬದ್ಧತೆ, ಪಕ್ಷದ ಬದ್ಧತೆ ಏನಿದೆ ಆ ಬದ್ಧತೆಗೆ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಹಂಗಾಗಿ ಇವತ್ತು ಮೋದಿಜಿ ಅವರನ್ನ 2001ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ನಾಯಕತ್ವದಲ್ಲಿ ಗುಜರಾತ್ಗಾಗಿ ಏನು ಇವತ್ತು ಮೋದಿಜಿ ಅವರನ್ನ ಗುರ್ಸಿ ಪ್ರಧಾನಮಂತ್ರಿಗಳು ಮಾಡಿದ್ರು. ದೀರ್ಘಕಾಲ 4 ಅವಧಿನ ಅವರು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿ ಗುಜರಾತ್ ಮಾಡಲ್ ಅಂತ ಹೇಳ್ಬಿಟ್ಟು ಇಡೀ ದೇಶಕ್ಕೆ ತೋರಿಸಿದ್ರು. ಅದಾದ್ಮೇಲೆ ನಮ್ಮ ಡಿಜಿಟಲ್ ಯುಗ ಶುರು ಆದ್ಮೇಲೆ ಮೋದಿಜಿಯವರ ಏನು ನಾಯಕತ್ವ ಇಡೀ ದೇಶಕ್ಕೆ ಬೇಕಂತೇಳಿ ಎಲ್ಲರೂ ಒಕ್ಕರ್ಲಾಗಿ ಅವರನ್ನ ಪ್ರಧಾನಮಂತ್ರಿಯನ್ನ ಇಡೀ ದೇಶ ಮಾಡಿದ್ರು. ಅದಾದ್ಮೇಲೆ ದೀರ್ಘಕಾಲ ಏನು 3 ಅವಧಿಯನ್ನು ಕೊಟ್ಟಿರ್ತಕ್ಕಂಥ ಏನು ಮೋದಿಜಿಯವರ ಕೊಡುಗೆ ಏನಿದೆ, ಇವತ್ತು ನಾವು ಕೂಡ ನಮ್ಮ ಜಿಲ್ಲೆಗಳಲ್ಲಿ ನಾವು ಯೋಚನೆ ಮಾಡಬೇಕಾಗಿದೆ. ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನ ನಾವು ಯಾರು ಎತ್ತಿಡಿತಾ ಇಲ್ಲ. ನಮ್ಗೆ ಬೇಕಾಗಿರ್ತಕ್ಕಂಥ ಜಿಲ್ಲೆಯಲ್ಲಿ ಫಲವತ್ತಾದ ಭೂಮಿ ಇದೆ, ಆ ಭೂಮಿಗೆ ಬೇಕಾಗಿರ್ತಕ್ಕಂಥ ನೀರು, ಆ ನೀರನ್ನ ನಾವು ತಗೊಂಬರೋದಕ್ಕೆ ನಾವು ಯಶಸ್ವಿ ಆಗಿಲ್ಲ. ಯಾಕಂತ ಹೇಳಿದ್ರೆ ನಮ್ಮಲ್ಲಿರ್ತಕ್ಕಂಥದ್ದು
ಒಗ್ಗಟ್ಟಿಲ್ಲ. ನಾವು ರಾಜಕಾರಣ ಮಾಡುವಾಗ ಒಬ್ಬರ ಮೇಲೆ ಒಬ್ಬರು ರಾಜಕಾರಣ ಮಾಡಿಕೊಂಡು ಒಬ್ಬರನ್ನೊಬ್ಬನ ತುಳಿಯೋ ಕೆಲಸ ಮಾಡಿಕೊಂಡು ಇವತ್ತು ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ರೈತರ ಮಕ್ಕಳು ಇವತ್ತು ಬೀದಿ ಪಾಲಾಗಿದ್ದಾರೆ. ರೈತರ ಮಕ್ಕಳಿಗೆ ಇವತ್ತು ಇಲ್ಲಿ ಉಳಿಗಾಲಿಲ್ಲ. ಎಲ್ಲ ಹಳ್ಳಿ ಬಿಟ್ಟು ಎಲ್ಲ ಒಂದು ಪಟ್ಟಣ ಸೇರ್ಕೊಂತ ಇದ್ದಾರೆ. ಹಳ್ಳಿಲಿ ಇರ್ತಕ್ಕಂಥ ತಂದೆ ತಾಯಿರು ಅನಾಥರಾಗ್ತಾ ಇದ್ದಾರೆ. ಇಲ್ಲಿ ಬೆಳೀತಕ್ಕಂಥದ್ದು ಬೆಳೆ ಕೂಡ ಇವತ್ತು ವಿಷಗಾರಿ ಆಗ್ತಕ್ಕಂಥ ಕಾರ್ಯಕ್ರಮಗಳಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಬೆಂಗಳೂರಲ್ಲಿ ಇರ್ತಕ್ಕಂಥ ಒಂದು ಕೊಚ್ಚೆ ನೀರು, ಕೆಮಿಕಲ್ ನೀರನ್ನ ಇವತ್ತು ಎತ್ಕೊಂಡ್ಬಂದು ತುಂಬಲಾಗಿದೆ. ಟ್ರೀಟ್ಮೆಂಟ್ ನ 3ನೇ ಹಂತದ ಟ್ರೀಟ್ಮೆಂಟ್ ಮಾಡಿ ಅಂತ ಹೇಳ್ತಕ್ಕಂಥದ್ದನ್ನು ಈ ಸರ್ಕಾರ 3 ವರ್ಷ ಆದ್ರೂ ಅವ್ರ ಕಿವಿ ಮೇಲೆ ಹಾಕೋತಾ ಇಲ್ಲ. ಅದೇ ರೀತಿ ಎತ್ತಿನ ಹೊಳೆ ನೀರು ತರ್ತಕ್ಕಂಥ ಕಾರ್ಯಕ್ರಮ ಇದುವರೆಗೂ ನೀರು ಬಂದಿಲ್ಲ. ನಾವು ಇವತ್ತು ಎಲ್ಲರೂ ಮನೆಯಲ್ಲಿ ಕೂತಿದೀವಿ ಅಂತ ಹೇಳಿದ್ರೆ ನಾಳೆ ಬೆಳಿಗ್ಗೆ ಇಲ್ಲಿರ್ತಕ್ಕಂಥದ್ದು ರೈತರ ಮಕ್ಕಳು ನಾವೆಲ್ಲರೂ ಪೂರ್ತಿ ವಿಷಕಾರಿ ಆಗಿರ್ತಕ್ಕಂಥ ಭೂಮಿನ ನಾಳೆ ಬೆಳಿಗ್ಗೆ ಇಲ್ಲಿ ಬೆಳೆ ಬೆಳೀತಕ್ಕಂಥದ್ದು ಬೆಳೆ ಆಗ್ತಾ ಇಲ್ಲ. ಆಗಿರ್ತಕ್ಕಂಥ ಬೆಳೆನ ನಾವು ಬೆಂಗಳೂರಿನ ಕಳಿಸ್ತಾ ಇದ್ದಾರೆ. ಅವರು ಕೂಡ ವಿಷಕಾರಿನ ಸೇವನೆ ಮಾಡ್ತಾ ಇದ್ದಾರೆ. ನಮ್ಮೆಲ್ಲರ ಒಗ್ಗಟ್ಟಿರಬೇಕು. ಮುಂಬರುವ ದಿನಗಳಲ್ಲಿ ನಮ್ಮ ಸರ್ಕಾರ, ಈ ಸರ್ಕಾರ ಮಾಡ್ತಕ್ಕಂಥದ್ದು ಡೌಟ್ ಆಗಿದೆ. ಮುಂಬರುವ ಸರ್ಕಾರ ಏನು ನಮ್ಮ ಬಿಜೆಪಿ ಸರ್ಕಾರ ಬರಲೇಬೇಕು, NDA ಸರ್ಕಾರ ಬರಬೇಕು. ಬಂದ್ರೆ ಮುಂಬರುವ ದಿನಗಳಲ್ಲಿ ನಮ್ಮ ಸರ್ಕಾರದಲ್ಲಿ ಇರ್ತಕ್ಕಂಥ ನಾವು ನಾಯಕರಿಗೆ ನಾನು ಆಗ್ರಹ ಮಾಡ್ತೀನಿ. ನಮ್ಮ ಜಿಲ್ಲೆಯಲ್ಲಿ ಈ ಭಾಗದಲ್ಲಿ ಕೃಷ್ಣಾ ನದಿ ನಮ್ಮ ಬಾರ್ಡ್ರಲ್ಲಿ ಇದೆ. ಆಂಧ್ರ ಬಾರ್ಡ್ರಲ್ಲಿ ಗೌರಿಬಿದನೂರು ಆಗ್ಬೋದು, ಬಾಗೇಪಲ್ಲಿ ಆಗ್ಬೋದು, ಚಿಂತಾಮಣಿ ಆಗ್ಬೋದು, ಶಿಡ್ಲಘಟ್ಟ ಆಗ್ಬೋದು, ಬಾರ್ಡ್ರಲ್ಲಿ ನೀರಿದೆ. ಆ ನೀರನ್ನ ತಗೊಂಡ್ಬರ್ತಕ್ಕಂಥ ಕಾರ್ಯಕ್ರಮ ಮಾಡಬೇಕು. ಎಲ್ಲರೂ ಒಕ್ಕರ್ಲಾಗಿ ನೀರಾವರಿ ಹೋರಾಟಗಾರರು ತುಂಬಾ ಕಷ್ಟಪಟ್ಟು ಹೋರಾಟ ಮಾಡಿದ್ರು. ಸತತವಾಗಿ 15-20 ವರ್ಷ ಹೋರಾಟ ಮಾಡ್ತಾ ಇದ್ರೆ, ಆದ್ರೆ ಯಾರಿಗೂ ಜಯ ಸಿಕ್ಕಿಲ್ಲ. ನೀರಾವರಿ ಹೋರಾಟಗಾರರಿಗೆ ಏನು ರಿಸಲ್ಟ್ ಸಿಕ್ಕಿಲ್ಲ. ಆದ್ರೆ ಇವತ್ತು ಎಲ್ಲರೂ ಒಕ್ಕರ್ಲಲ್ಲಿ ಇವತ್ತು ನೀರಾವರಿಗಾಗಿ ನಾವೆಲ್ಲ ಹೋರಾಟ ಮಾಡ್ಲಿಲ್ಲ, ನಮಗೆ ನೀರು ಸಿಕ್ಕಿಲ್ಲ, ಒಗ್ಗಟ್ಟಾಗ್ಲಿಲ್ಲ ಅಂತ ಹೇಳಿದ್ರೆ ಮುಂಬರುವ ದಿನಗಳಲ್ಲಿ ಎಲ್ಲರೂ ಕೂಡ ಇಲ್ಲಿರ್ತಕ್ಕಂಥ ರೈತರ ಮಕ್ಕಳು ನಾವು ಎಲ್ಲರೂ ಕೂಡ ತುಂಬಾ ನಷ್ಟ ಅನುಭವಿಸ್ಬೇಕಾಗತ್ತೆ. ಹಿಂಗಾಗಿ ಈ ಒಂದು ವಿಕಸಿತ ಭಾರತ ಏನಿದೆ, ಮೋದಿಜಿಯವರ ಏನು 2047ಕ್ಕೆ ವಿಕಸಿತ ಭಾರತ ಆಗ್ಬೇಕಂತ ಇಡೀ ದೇಶದಲ್ಲಿ 75% ಇವತ್ತು ಬಿಜೆಪಿ ಬಂದು ಇವತ್ತು ಎಲ್ಲರ ಒಳ್ಳೆ ಕಡೆ ರಾಜಕಾರಣ ಕೊಡ್ತಾ ಇದ್ದಾರೆ. ಇವತ್ತು ನಾವು ಕೂಡ ಈ ಭಾಗದಲ್ಲಿ ಮುಂಬರುವ ದಿನಗಳಲ್ಲಿ ಒಗ್ಗಟ್ಟಾಗಿ ಇವತ್ತು ಮೋದಿಜಿ ಅವರಿಗೆ ನಾವು ಮುಟ್ಟಿಸ್ಬೇಕು. ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಕಷ್ಟ ಮೋದಿಜಿ ಅವರವರೆಗೂ ಹೋಗ್ಬೇಕು. ಈಗ ಹೋಗ್ಬೇಕಂತ ಹೇಳಿದ್ರೆ ಒಗ್ಗಟ್ಟಾಗಬೇಕು. ನೀರಿನ ಸಮಸ್ಯೆ ಇಲ್ಲಿರ್ತಕ್ಕಂಥದ್ದು ತೀರಿಸ್ಬೇಕು. ಅದೇ ರೀತಿ ಇಲ್ಲಿರ್ತಕ್ಕಂಥ ಬೆಳೆ ಬೆಳೀತಕ್ಕಂಥದ್ದು ಏನೆಲ್ಲ ಇದೆ, ರೇಷ್ಮೆ ಬೆಳಿತೀವಿ, ಆ ರೇಷ್ಮೆ ಬೆಳೀತಕ್ಕಂಥ ಜಮೀನ ಕಿತ್ಕೊಂಡು ಕೈಗಾರಿಕೆ ತರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಓಡ್ತಕ್ಕಂಥ ಒಂದು, ಅದಾದ್ಮೇಲೆ ಹಾಲು, ಇಷ್ಟೊಂದು ಸುದೀರ್ಘವಾಗಿ ಹಾಲು ಇರ್ತಕ್ಕಂಥದ್ದನ್ನ ಹಾಲಿಗೆ ಒಂದು ಬೆಂಬಲ ಬೆಲೆ ಕಟ್ತಕ್ಕಂಥದ್ದು ಮಾಡ್ತಾ ಇಲ್ಲ. ತರಕಾರಿಗಳಿಗೆ, ಹಣ್ಣುಗಳಿಗೆ, ಇಲ್ಲಿರ್ತಕ್ಕಂಥದ್ದು ಹೂವು, ಈ ಮಾರುಕಟ್ಟೆ ಸರಿಯಾಗಿ ಕೊಡ್ತಾ ಇಲ್ಲ. ನಮ್ಮ ಹೋರಾಟ ಇವತ್ತು ರೈತರಿಗಾಗಿ ಹೋರಾಟ ಇರಬೇಕು, ರೈತರು ಉಳಿಬೇಕು. ಹಂಗಾಗಿ ನಮ್ಮ ಸರ್ಕಾರ ಬಂದಿದ್ದೆ 100% ಬರುತ್ತೆ. ಆದ್ರೆ ಇವತ್ತು ನಾವು ಎಲ್ಲರೂ ಒಗ್ಗಟ್ಟಾಗಿ, ಎಲ್ಲ ಒಂದು ಇರ್ತಕ್ಕಂಥ ಯುವಕರು, ಇರ್ತಕ್ಕಂಥ ರೈತರು ಎಲ್ಲರೂ ಒಗ್ಗಟ್ಟಾಗಿ ಏನು ಮೋದಿಜಿಯವನ್ನ ಏನೋ ಒಂದು ಕೈ ಜೋಡಿಸ್ತಕ್ಕಂಥ ಕೆಲಸ ಮಾಡಬೇಕು. ಮೋದಿಜಿಯವರಿಗೆಲ್ಲ ನಾವು ಭಾರತ ಸರ್ಕಾರಕ್ಕೆ ಆಗ್ರಹ ಮಾಡಬೇಕು. ಸ್ಟೇಟ್ ಸರ್ಕಾರ ಬರಬೇಕು, ನಮ್ಮ ಜಿಲ್ಲೆಗಳು ಉಳಿಬೇಕು ಅಂತಕ್ಕಂಥದ್ದು ಈ ವಿಷಯ ಏನಿದೆ. ಮೋದಿಜಿಯವರ ಏನು ಸತತವಾಗಿ ಕೊಟ್ಟಿರ್ತಕ್ಕಂಥ ಅವಧಿ ಏನಿದೆ, ನಮ್ಮ ಜಿಲ್ಲೆಗಳಿಗೂ ಕೂಡ ಒಂದು ವರ ಆಗ್ಬೇಕು ಅಂತ ಈ ಮುಖಾಂತರ ನಮ್ಮ ಜಿಲ್ಲೆಗೆ ಎಲ್ರಿಗೂ ಒಂದು ಸಂದೇಶವನ್ನ ಕೊಡ್ತೀನಿ, ರಿಕ್ವೆಸ್ಟ್ ಮಾಡ್ಕೊತೀನಿ. ಧನ್ಯವಾದಗಳು. ಸ್ಟಾರ್ಟ್ಅಪ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ ಸೇರಿದಂತೆ ಹಲವು ಯೋಜನೆಗಳ ಮೂಲಕ ಲಕ್ಷಾಂತರ ಯುವಕರಿಗೆ ಉದ್ಯೋಗ ಮತ್ತು ಸ್ವಯಂ ಉದ್ಯೋಗದ ಅವಕಾಶಗಳು ದೊರೆತಿವೆ ಅಂತ ಹೇಳಿದ್ದಾರೆ. ಬಡವರ ಕಲ್ಯಾಣಕ್ಕಾಗಿ ಕೇಂದ್ರ ಸರ್ಕಾರ ಜಾರಿಗೊಳಿಸಿರುವ ಉಚಿತ ಆಹಾರ ಧಾನ್ಯ ಯೋಜನೆಯಡಿ ದೇಶದ ಕೋಟ್ಯಾಂತರ ಜನರಿಗೆ ಪ್ರತಿ ತಿಂಗಳು 5 ಕೆಜಿ ಅಕ್ಕಿಯನ್ನು ಉಚಿತವಾಗಿ ನೀಡಲಾಗುತ್ತದೆ. ಇಂತಹ ಯೋಜನೆಗಳು ಬಡ ಕುಟುಂಬಗಳಿಗೆ ಆಸರಿಯಾಗಿವೆ ಅಂತ ಬಿಜೆಪಿ ನಾಯಕರು ತಿಳಿಸಿದ್ದಾರೆ. ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ವಿಚಾರದಲ್ಲಿ ಕಾಂಗ್ರೆಸ್ ಆರೋಪಗಳಿಗೆ ಪ್ರತಿಕ್ರಿಯೆ ನೀಡಿದ ಬಿಜೆಪಿ ನಾಯಕರು, ಜಾಗತಿಕ ಮಟ್ಟದಲ್ಲಿ ಯುದ್ಧ ಪರಿಸ್ಥಿತಿ ಹಾಗೂ ಕಚ್ಚಾ ತೈಲದ ಬೆಲೆ ಏರಿಕೆಯ ನಡುವೆಯೂ ಭಾರತದಲ್ಲಿ ಇಂಧನ ದರಗಳನ್ನು ನಿಯಂತ್ರಣದಲ್ಲಿಡಲಾಗಿದೆ ಅಂತ ಹೇಳಿದ್ದಾರೆ. ಅದೇ ವೇಳೆ ರಾಜ್ಯ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ತೆರಿಗೆ ಕಡಿಮೆ ಮಾಡುವ ಮೂಲಕ ಜನರಿಗೆ ನೆರವಾಗುವ ಕೆಲಸ ಮಾಡಿಲ್ಲ ಅಂತ ಆರೋಪಿಸಿದ್ದಾರೆ. ರೈತರ ವಿಚಾರದಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಅಂತ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ರೈತರ ಸಂಕಷ್ಟಗಳಿಗೆ ಸ್ಪಂದಿಸುವ ಬದಲು ಕೇವಲ ರಾಜಕೀಯ ಮಾಡುವುದರಲ್ಲಿಯೇ ಕಾಂಗ್ರೆಸ್ ಸರ್ಕಾರ ತೊಡಗಿದೆ ಅಂತ ಆರೋಪಿಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಹುದಿನಗಳ ಕನಸಾದ ಶಾಶ್ವತ ನೀರಾವರಿ ಯೋಜನೆಗಳ ಬಗ್ಗೆ ಮಾತನಾಡಿದ ಬಿಜೆಪಿ ನಾಯಕರು, HN ವ್ಯಾಲಿ ಯೋಜನೆಯ ನೀರು ಜಿಲ್ಲೆಯ ಎಲ್ಲಾ ಭಾಗಗಳಿಗೆ ಸಮರ್ಪಕವಾಗಿ ತಲುಪಿಲ್ಲ ಅಂತ ಹೇಳಿದ್ದಾರೆ. 3 ವರ್ಷಗಳಾದರೂ ಜಿಲ್ಲೆಯ ನೀರಿನ ಸಮಸ್ಯೆಗೆ ರಾಜ್ಯ ಸರ್ಕಾರ ಶಾಶ್ವತ ಪರಿಹಾರ ನೀಡಿಲ್ಲ ಅಂತ ದೂರಿದ್ದಾರೆ.
ಮುಂದಿನ ದಿನಗಳಲ್ಲಿ ಆಂಧ್ರಪ್ರದೇಶ ಸರ್ಕಾರದೊಂದಿಗೆ ಸಮನ್ವಯ ಸಾಧಿಸಿ ಕೃಷ್ಣಾ ನದಿಯ ನೀರನ್ನು ಗಡಿಭಾಗದ ಮೂಲಕ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ತರುವ ನಿಟ್ಟಿನಲ್ಲಿ ಬಿಜೆಪಿ ಹೋರಾಟ ನಡೆಸಲಿದೆ ಅಂತ ತಿಳಿಸಿದ್ದಾರೆ. ಜಿಲ್ಲೆಯ ಜನರಿಗೆ ಕುಡಿಯುವ ನೀರು ಹಾಗೂ ಕೃಷಿಗೆ ಅಗತ್ಯವಾದ ನೀರನ್ನು ಒದಗಿಸುವುದು ಬಿಜೆಪಿ ಪಕ್ಷದ ಪ್ರಮುಖ ಗುರಿಯಾಗಿದೆ. ಈ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಹೋರಾಟ ಹಾಗೂ ಜನಾಂದೋಲನ ನಡೆಸಲಾಗುವುದು ಅಂತ ಬಿಜೆಪಿ ನಾಯಕರು ಘೋಷಿಸಿದ್ದಾರೆ. ಒಟ್ಟಾರೆ ಶಾಸಕ ಪ್ರದೀಪ್ ಈಶ್ವರ್ ಅವರ ಕೇಂದ್ರ ಸರ್ಕಾರದ ವಿರುದ್ಧದ ಟೀಕೆಗೆ ಬಿಜೆಪಿ ನಾಯಕರು ತಿರುಗೇಟು ನೀಡಿದ್ದು, ಮೋದಿ ಸರ್ಕಾರದ 12 ವರ್ಷಗಳ ಸಾಧನೆಗಳನ್ನು ಮುಂದಿಟ್ಟಿದ್ದಾರೆ. ಜೊತೆಗೆ ರಾಜ್ಯ ಸರ್ಕಾರದ ವಿರುದ್ಧವೂ ವಾಗ್ದಾಳಿ ನಡೆಸಿರುವ ಬಿಜೆಪಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ನೀರಿನ ಸಮಸ್ಯೆ ಸೇರಿದಂತೆ ಹಲವು ವಿಚಾರಗಳನ್ನು ಮುನ್ನೆಲೆಗೆ ತಂದಿದೆ. ಈ ರಾಜಕೀಯ ವಾಕ್ಸಮರ ಮುಂದಿನ ದಿನಗಳಲ್ಲಿ ಯಾವ ಸ್ವರೂಪ ಪಡೆಯಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ. ಕ್ಯಾಮರಾಮನ್ ಜೊತೆ ಸುಮನ್ ಟಿವಿ ಕನ್ನಡ, ಚಿಕ್ಕಬಳ್ಳಾಪುರ.